ನಮಸ್ಕಾರ. ಇಂದು ನಾವು IVF ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ಳೋಣ. ಇನ್ಫರ್ಟಿಲಿಟಿ ಚಿಕಿತ್ಸೆಗೆ ಇರುವಂತಹ ಅತ್ಯಾಧುನಿಕ ಚಿಕಿತ್ಸೆಗಳಲ್ಲಿ IVF ಕೂಡ ಒಂದು. ಮಹಿಳೆಯರ ವಯಸ್ಸು 40 ಮೇಲಿದ್ರೆ, ಅಂಡಾಣುಗಳ ಸಂಖ್ಯೆ ಕಡಿಮೆ ಇದ್ರೆ, ತೀವ್ರಕರವಾದ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇದ್ರೆ, ಟ್ಯೂಬ್ಗಳಲ್ಲಿ ಬ್ಲಾಕ್ ಇದ್ರೆ, IUI ಚಿಕಿತ್ಸೆಯಿಂದ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ, ಪುರುಷರಲ್ಲಿ ವೀರ್ಯಗಳ ಚಲನೆ ಅಥವಾ ಸಂಖ್ಯೆ ತೀವ್ರಕರವಾಗಿ ಕಡಿಮೆ ಇದ್ರೆ, ಈ ರೀತಿ ನಾನಾ ಕಾರಣಗಳಿರುವಾಗ ನಾವು IVF ಚಿಕಿತ್ಸೆಯನ್ನ ಸೂಚಿಸ್ತೀವಿ. ಇನ್ನು IVF ಚಿಕಿತ್ಸೆಯ ಪ್ರಕ್ರಿಯೆ ಹೇಗಿರುತ್ತೆ? ಮೊದಲನೇದಾಗಿ ನಾವು ಮುಟ್ಟಾದ 2ನೇ ದಿನ ಸ್ಕ್ಯಾನ್ ಮಾಡಿ ನೋಡ್ಕೊಳ್ತೀವಿ. ಅದಾದ ನಂತರ ದಿನನಿತ್ಯ ಇಂಜೆಕ್ಷನ್ಗಳನ್ನ ತಗೊಳ್ಬೇಕಾಗತ್ತೆ. ಇದು ಅಂಡಾಣುಗಳ ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಅಂಡಾಣುಗಳ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ನಿಯಮಿತವಾಗಿ ಸ್ಕ್ಯಾನಿಂಗ್ ಮಾಡ್ತೀವಿ. ಅಂಡಾಣುಗಳ ಬೆಳವಣಿಗೆ ಸರಿಯಾದ ಪ್ರಮಾಣದಲ್ಲಿ ಆಗಿದೆ ಅಂತ ಕಂಡು ಬಂದಾಗ ನಾವು ಅನಸ್ತೇಷಿಯಾವನ್ನು ನೀಡಿ ಅಂಡಾಣುಗಳನ್ನು ಸ್ಕ್ಯಾನಿಂಗ್ ನ ಮೂಲಕ ನೋಡ್ಕೊಂಡು ಆಚೆ ತೆಗೆದುಕೊಳ್ತೀವಿ. ಅದೇ ಸಮಯದಲ್ಲಿ ಪುರುಷರ ವೀರ್ಯಾಣುಗಳನ್ನ ನಾವು ಪ್ರಾಸೆಸ್ ಮಾಡಿ ಅಂಡಾಣುವಿನ ಜೊತೆಗೆ ಲ್ಯಾಬೊರೇಟರಿನಲ್ಲಿ ಅದನ್ನ ಇನ್ಕ್ಯುಬೇಟರ್ ನಲ್ಲಿ ಇಡ್ತೀವಿ. ಇಲ್ಲಿ ಭ್ರೂಣಗಳ ಡೆವಲಪ್ಮೆಂಟ್ ಆಗತ್ತೆ. 3ನೇ ಅಥವಾ 5ನೇ ದಿನದ ತನಕ ಬೆಳೆದ ಭ್ರೂಣಗಳನ್ನ ನಾವು ಮಹಿಳೆಯರ ಗರ್ಭಾಶಯದ ಒಳಗಡೆ ಇಡ್ತೀವಿ. ನಂತರದ ಬೆಳವಣಿಗೆ ಗರ್ಭಾಶಯದಲ್ಲಿ ಉಂಟಾಗತ್ತೆ. IVF ನಿಂದ ಆಗುವಂತಹ ಪ್ರೆಗ್ನೆನ್ಸಿಯ ರೇಟ್, ಪುರುಷ ಹಾಗೂ ಮಹಿಳೆಯ ವಯಸ್ಸೆಷ್ಟು, ಅವ್ರ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ಅವರಲ್ಲಿ ಇನ್ಫರ್ಟಿಲಿಟಿಯ ಯಾವ ರೀತಿಯ ಸಮಸ್ಯೆ ಇದೆ ಮತ್ತು ಅದರ ತೀವ್ರತೆ ಏನು ಅನ್ನೋದ್ರ ಮೇಲೆ ನಿರ್ಭರವಾಗಿರುತ್ತೆ. ಧನ್ಯವಾದಗಳು.